ವಿದ್ಯಾರ್ಥಿಗಳೇ ಗಣಿತಗಳನ್ನು ಮಾಡ್ರಿ. ಈ ಗಣಿತಗಳನ್ನು ಹೆಂಗೆ ಮಾಡ್ಕೋಬೇಕು, ಹೆಂಗೆ ತಿಳ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಈ ಉತ್ತರವನ್ನು ಎದರಾಗ ಕಂಡುಹಿಡಿಬೇಕು. ಚಿನ್ನಗಳು ಏನವ ತಳಗ ಶೇಕಡಾದಾಗವ. ಆ 20ನೇ 6 ಶೇಕಡಾದಲ್ಲಿ ಬರೆಯರಿ ಅಂತಂದ್ರೆ ಹೆಂಗೆ ಬರಿಬೇಕು ಅದನ್ನು ನಾ ತಿಳಿಸ್ನು. ನೀವು ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾಗಿತ್ತಂದ್ರೆ ನೋಡ್ರಿ, ಯಾಕಂದ್ರೆ ತಿಳಿಸಿದಿಂದ ಮಾಡಿರ್ತಾರೆ. ಈ ಚಿನ್ನಗಳ ಮೇಲೆ ಏನದ, ಅದು ಶೇಕಡಾದಾಗ ಈ ಭಿನ್ನ ರಾಶಿಯನ್ನು ಶೇಕಡಾದಲ್ಲಿ ಬರೆಯರಿ ಅಂತಂದಾಗ ಸಮನಾದದ್ದು ಅಂದಾರ ಅವರು. ಇದ್ರಾಗ ಯಾವ್ದು ಈಕ್ವಲ್ ಆಗ್ತದ ಅಂದ್ರು ಒಂದೇ, 20ನೇ 6ಕ್ಕೆ ಸಮನಾದದ್ದು ಯಾವುದು ಅಂದ್ರು ಒಂದೇ. 20ನೇ 6 ಶೇಕಡಾದಲ್ಲಿ ಬರೆಯರಿ ಅಂದಾಗ ನಾವು ಹೆಂಗೆ ಬರಿಬೇಕಂದ್ರೆ 6/20 ಬರೋಬರಿ ಶೇಕಡಾ ಬರೆಯುವಾಗ ನೀವು ನೋಡ್ರಿ 6/20 ಇದನ್ನ ಗುಂಡ್ಲೆ 100 ಮಾಡಿಬಿಡಬೇಕು. ನೋಡ್ರಿ, ಗುಂಡ್ಲೆ 100 ತಳಛೇದ್ 1 ಇದನ್ನ ನೆನ್ಪಿಟ್ಕೋಬೇಕು ನೀವು. ಶೇಕಡದಾಗ ಮಾಡ್ರಿ ಅಂತಂದ್ರೆ ಅದು ಪೂರ್ಣ ಸಂಖ್ಯೆ 100ಲೆ ಗುಣಾಕಾರ ಮಾಡಬೇಕು, ತಳಛೇದ್ 1 ಇಡಬೇಕು. 21ಲೆ 25ಲೆ 6/5ಲೆ 30 ಶೇಕಡಾ. ಆನ್ಸರ್ ಈಸ್ ಈಕ್ವಲ್ ಟು 30 ಶೇಕಡಾ. ಇಂಥ ಮಾದರಿಗಳನ್ನು ಭಾಳ ಹಾಕಿನ ನಾನು. ನೀವು ಅದನ್ನ ಸೀರಿಯಲ್ದೊಳಗೆ ನೋಡ್ರಿ. NCB ಸೀರಿಯಲ್ನಾಗ ಎಲ್ಲ ಗಣಿತಗಳು ನಿಮಗೆ ಇಂಥವೆಲ್ಲ ಹಾಕಿಬಿಟ್ರೆ ನಿಮಗೆ ಆ ಸೀರಿಯಲ್ನ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ಗಣಿತಗಳನ್ನು ನೀವೇ ಸ್ವಂತ ಮಾಡ್ತೀರಿ. ಕ್ವಶನ್ ಪೇಪರ್ ಮಾಡಲಿಕ್ಕಿಂತಲೂ ಬಡ ನೀವು ಆ NCB 15 ಅನುಕ್ರ ನಂಬರ್ಗಳನ್ನು ನೀವು ಮಾಡ್ರಿ. ಇನ್ನೊಂದು 5 ಅನುಕ್ರ ನಂಬರ್ಗಳನ್ನು ನಿಮಗೆ ನಾ ಹಾಕಿದ ಅಂತಂದ್ರೆ ಸೈನಿಕ್ ಸ್ಕೂಲ್ ಸಹಿತ ನೀವು ಪಾಸ್ ಆಗ್ಬೋದು. ಅಂಥ ಗಣಿತಗಳು ಬರ್ತಾವ. ಅದ್ರಾಗ ನೀವೇನದಲ್ಲ ಇಂಥ ಗಣಿತಗಳನ್ನು ಸಣ್ಣ ಗಣಿತಗಳನ್ನು ಹೆಚ್ಚು ನೀವು ರಿವಿಷನ್ ಮಾಡೋದರಿಂದ ನೋಡೋದರಿಂದ ಗಣಿತಗಳು ಬರ್ತಾವ. ನಾ ಹೆಂಗೆ ತಿಳಿಸಿದ್ದನ್ನ ಭಿನ್ನ ರಾಶಿಯನ್ನು ಶೇಕಡಾದ ಇದನ್ನು ದಶಮಾಂಶದಾಗೂ ಇಡಬಹುದು. ನೋಡ್ರಿ, ಇದನ್ನೇ ಏನು ಹೇಳ್ತಾನ, 20ನೇ 6 ದಶಮಾಂಶದಲ್ಲಿ ಬರೆಯರಿ. ಭಾಳ ಸರಳ ಅದ. ಇದಕ್ಕೆ ನೋಡ್ರಿ 20 ಮಾಡ್ರಿ. 20ಕ್ಕಂದ್ರೆ ಎಷ್ಟಾಯ್ತು? 100 ಅಂದ್ರೆ 5 ಆಯ್ತು. 6/5ಲೆ ಮೊಸಳೆ ಬಿಂದು 30 ಮಾಡಿಬಿಡೋದು. ಭಾಳ ನಮೂನೆ ಆನ್ಸರ್ಗಳು ಇರ್ತಾವ. ಈಗ ನೋಡ್ರಿ 6ನೇ 20 ಅದ. ಈಗ 6ನೇ 20 ಇದನ್ನ ದಶಮಾಂಶದಾಗ ಬರೀರಿ ಅಂದ್ರೆ ಹೆಂಗೆ ಬರಿಬೇಕು ಅನ್ನೋದು ನಂದು ಇದು ವಿಡಿಯೋ. ಇಲ್ಲಿ ನೋಡ್ರಿ, ಇದನ್ನ ದಶಮಾಂಶದಾಗ ಬರೀರಿ ಅಂತ. 100ಕ್ಕೆ ನೀವು 20ರಲ್ಲೇ ಭಾಗಿಸ್ರಿ, ಎಷ್ಟು ಬರ್ತದ? 100 ಇಡ್ರಿ. ಈ 100ಕ್ಕೆ ಇದನ್ನು ಭಾಗಿಸ್ರಿ, 5 ಬಂತು. ನೋಡಿ 5 6ಲೆ ಎಷ್ಟು? 30. ಇದು ನೋಡಿ, ಇದನ್ನೇ ದಶಮಾಂಶದಾಗ 2 ಸ್ಥಾನ ಬಿಟ್ಟು ಇಟ್ಬಿಡೋದು. 6.0.3 ನೋಡಿ. ಇರಲಿ, ನಾಳೆ ನಿಮಗಿದೆ ಸರ್ ಹಿಂಗೆ ಕಲಿಸಿದ್ರು ಇದು ಹೌದು ನೋಡಪ್ಪ, ಇದು ನಂದು ಎಕ್ಸ್ಟ್ರಾ ಅಭ್ಯಾಸ. ಇದನ್ನು ದಶಮಾಂಶದಾಗ ಬರೀರಿ ಅಂದ್ರೆ ಹಿಂಗೆ ಬರೀಬೇಕು. ಇರಲಿ, ಜಾಗ ಇರ್ತದೆ. ಇದನ್ನು ನಾ ಕಲಿಸೀನಿ. ಇದು ನೋಡಿ, ಇಲ್ಲಿ ಮ್ಯಾಲೆಯೂ 5ರಲ್ಲೇ ಗುಣಾಕಾರ ಮಾಡಬೇಕು, ತಳಗೂ 5ರಲ್ಲೇ. ಇದು 25ಲೆ 100, 6/5ಲೆ 30 ದಶಮಾಂಶದಾಗ ಹಿಂಗೂ ಇಡ್ಬೋದು, ಹಿಂಗೂ ಇಡ್ಬೋದು. ಇರಲಿ, ಇದು ಬೀಳ್ತದೆ. ನಾಳೆ ನವೋದಯದಾಗ ಹುಷಾರಿರ್ರಿ, ಕೇರ್ಫುಲ್ ಆಗಿರ್ರಿ, ಚೆಂದಂಗೆ ನೋಡ್ಕೊರಿ ಗಣಿತ.